ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ವೀಕೆಂಡ್ ಬೇರೆ ಸಂಡೇ ಎಪಿಸೋಡ್, ಸಂಡೇ ಫನ್ ಡೇ ತನ್ಕೊಂಡಿದ್ವಿ. ಬಟ್ ಪ್ರೋಮೋ ಬಂದಿದೆ. ಈ ಪ್ರೋಮೋ ಗೊತ್ತಾಗುತ್ತೆ ಎಷ್ಟೆಲ್ಲ ವಾರ್ ಆಗುತ್ತೆ, ಎಷ್ಟೆಲ್ಲ ಆರ್ಗ್ಯುಮೆಂಟ್ ಆಗುತ್ತೆ, ಎಷ್ಟೆಲ್ಲ ಒಂದು ಕುತೂಹಲ ಜಗಳಗಳು ಇರುತ್ತೆ ಅಂತ. ನಾನು ಬೆಳಿಗ್ಗೆನೆ ಹೇಳಿದ್ದೆ ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ ಅಂತ. ಆ ಎಪಿಸೋಡ್ ಅಲ್ಲಿ ಹೇಳಿದ್ದೆ ಒಂದ್ ಸ್ವಲ್ಪ ಗ್ಯಾಪ್ ತಗೊಂಡು ನಮ್ ರಕ್ಷಿತಾ ಅವರು ಜಗಳ ಆಡಿದಾರಂತ. ಈಗ ಪ್ರೋಮೋ ಬಂದಿದೆ. ಆ ಪ್ರೋಮೋದಲ್ಲಿ ಏನಿದೆ, ಆ ಪ್ರೋಮೋದಲ್ಲಿ ಒಂದಿರೋ ಡೈಲಾಗ್ಗೆ ನಮ್ಮ ಕಿಚ್ಚ ಸಾರೆ ತಬ್ಬಿಬ್ಬಾಗಿದ್ದಾರೆ ರಕ್ಷಿತ್ ಅವ್ರು ಕೊಟ್ಟ ಒಂದು ಉತ್ತರಕ್ಕೆ. ಮತ್ತೆ ಉತ್ತರ ಏನು, ಯಾರ ಹತ್ರ ಎಲ್ಲ ಏನೆಲ್ಲ ಆರ್ಗ್ಯುಮೆಂಟ್ ಆಯ್ತು ಎಪಿಸೋಡ್ ಅಲ್ಲಿಗಿಂತ ಈ ರಿವ್ಯೂ ಅಲ್ಲಿ ಏನ್ ರಿವೀಲ್ ಮಾಡಿದಾರೆ ಅಂತ ನಾನು ಮಾತಾಡ್ತೀನಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಈ ಪ್ರೋಮೋದಲ್ಲಿ ನಮ್ಮ ರಕ್ಷಿತ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಬಾಗ್ಲೆಲ್ಲ ತೋರಿಸ್ತಾರೆ. ಆ ಬಾಗ್ಲೆಲ್ಲ ತೋರಿಸಿದ ಮೇಲೆ ಮುಖ್ಯವಾಗಿ ಆ ಬಾಗ್ಲೆಲ್ಲ ಹೋದ್ಮೇಲೆ ನಮ್ಮ ಅಶ್ವಿನ್ ಹತ್ರ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ನಮ್ಮ ಸುಧೀರ್ ಆಗಿರ್ಬೋದು, ಇವರತ್ತೆಲ್ಲ ಆರ್ಗ್ಯುಮೆಂಟ್ ಮಾಡ್ತಾರೆ. ಅವರೆಲ್ಲ ಯಾಕೆ, ನಾನ್ ಯಾಕೆ ಬೇಡ, ಅವರೆಲ್ಲ ಯಾಕೆ ಡಿಸರ್ವ್, ನಾನ್ ಯಾಕೆ ಅನ್ಡಿಸರ್ವ್. ಸುಧೀರ್, ನಮ್ಮ ಸ್ಪಂದನ್ ಆಗಿರ್ಬೋದು, ನಮ್ಮ ಮಾಳು ಆಗಿರ್ಬೋದು, ಇವರೆಲ್ಲ ಯಾಕೆ ಸೆಲೆಕ್ಟ್ ಮಾಡಿಲ್ಲ, ನನ್ನ ಯಾಕೆ ಸೆಲೆಕ್ಟ್ ಮಾಡಿಲ್ಲ. ಎಲ್ಲರೂ ಇಲ್ಲಿ ಸೆಲೆಬ್ರಿಟಿ, ನಾನ್ ಸೆಲೆಬ್ರಿಟಿ ಅಂತಲ್ಲ, ಎಲ್ಲರೂ ಒಂದೇನೆ. ದೊಡ್ಡ ದೊಡ್ಡ ಮಾತು ಎಲ್ಲರೂ ಮಾತಾಡ್ತಾರೆ. ನಾನು ಮಾಡ್ತಾ ಇದ್ದೀನಿ ದೊಡ್ಡ ದೊಡ್ಡ ಮಾತು. ಏಜ್ ಡಿಫ್ರೆನ್ಸ್ ಏನಕ್ಕೆ ಬರುತ್ತೆ? ನನಗೆ 19 ವರ್ಷ, ನಾನು ಏಜ್ ಪರ್ಸನ್. ಚಿಕ್ಕ ಹುಡುಗಿ ಅದು ಇದಂತ ಹೊರಗಡೆ ಕಳಿಸ್ತೀರ ಅಂತ ಹೇಳ. ಒಂದು ಒಳ್ಳೆ ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು. ರೆಬ್ಬಲ್ ಸ್ಟಾರ್ ಅಂತ ಹೇಳ್ಬೋದು. ರಾಕ್ ಆಗಿ ಮಾತಾಡ್ತಾರೆ, ರಾಕ್ ಇಂದ ಮಾತಾಡ್ತಾರೆ. ಇಲ್ಲಿ ಮುಖ್ಯವಾಗಿ ನಮ್ಮ ರಕ್ಷಿತಾ ರಾಕ್ ಆದ್ರೆ ಮನೆ ಮಂದಿ ಎಲ್ಲ ಶಾಕ್ ಆಗಿದ್ರೆ ಅಂತ ಹೇಳ್ಬೋದು. ಆ ರೀತಿ ಒಂದು ಮಾತಾಡ್ತಾರೆ. ಅದೇನ್ ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತ. ಆ ರೀತಿಯಲ್ಲಿ ಚೋಟು ಮೆಣಸಿನ್ಕಾಯಿ ಆದ್ರೂ ಪವರ್ ಮಾತ್ರ, ಖಾರ ಮಾತ್ರ ಸೂಪರ್ ಆಗಿದೆ. ಆ ರೀತಿ ಎಲ್ಲ ಮಾತಾಡ್ತಿದ್ದಾರೆ ನಮ್ಮ ರಕ್ಷಿತ್ ಅವರು. ಆ ರೀತಿ ಆಗಿದೆ. ಇಲ್ಲಿ ಮುಖ್ಯವಾಗಿ ಮಾತಾಡ್ಬೇಕಾಗಿದ್ದು, ಸ್ಟೇಜ್ ಮೇಲೆ ರಕ್ಷಿತ್ ಅವ್ರು ಬಂದ್ಮೇಲೆ ಕಿಚ್ಚ ಸರ್ ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ, ನಿಮಗೆ ಈ 5 ಜನ ಮೋಸ ಮಾಡಿದ್ದಾರೆ, ನೀವು ಈ 5 ಜನದಲ್ಲಿ ನಿಮ್ಗೆ ಒಂದ್ ವೇಳೆ ಅವಕಾಶ ಕೊಟ್ರೆ ಯಾರು ಹೊರಗಡೆ ಕಳಿಸ್ತೀರಾ ಅಂತ ಕೇಳಿದಾಗ ಏನ್ ಆನ್ಸರ್ ಮಾಡ್ತಾರೆ ಗೊತ್ತಾ? 5 ಜನನ ಹೊರಗಡೆ ಕಳಿಸ್ತೀರಾ ಅಂತ ಹೇಳ್ತಾರೆ. ದಟ್ ದ ಆನ್ಸರ್ ಇಸ್ ಅ ಗುಡ್ ಪವರ್ ಅಪ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಆನ್ಸರ್ ಕೇಳಿ ಕಿಚ್ಚ ಸಾರೆ ತಪ್ಪಿಬ್ಬಾಗ್ತಾರೆ. ಏನಪ್ಪಾ ಇಷ್ಟು ಪವರ್ ಇದೆ ಅಂತ. ಇದು ಕಂಟಿನ್ಯೂ ಇರುತ್ತಾ? ನನಗಂತೂ ಡೌಟ್. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಮಾತಾಡ್ತಾರೆ, ಅದಾದ್ಮೇಲೆ ತುಂಬಾ ಇದಾಗ ಗೊತ್ತಾಗೋದು ಅಂತ ನನಗನ್ನಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಮಾತಾಡಬೇಕಾಗಿದ್ದು, ಹೌಸ್ ಮೇಟ್ಸ್ ಹತ್ರ ಪ್ರತಿಯೊಬ್ಬರನ್ನು ಕೇಳ್ತಾರೆ, ನನ್ನ ಯಾಕೆ ಡಿಸರ್ವ್ ಮಾಡ್ಲಿಲ್ಲ, ಅವ್ರನ್ನ ಯಾಕೆ ಡಿಸರ್ವ್ ಮಾಡಿದ್ರಿ, ಎಲ್ಲರೂ ಒಂದೇ ಅಲ್ಲ, ನೀವು ಸ್ಟ್ಯಾಂಡ್ ತಗೋಬೇಕಾಯ್ತು, ನೀವು ಮಾತಾಡ್ಬೇಕಾಯ್ತು, ಏನಕ್ಕೆ ಮಾತಾಡ್ಲಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇರುತ್ತೆ. ಸ್ಪಂದನನ ಮಾಡೋರು ಎದಕ್ ಸೆಲೆಕ್ಟ್ ಮಾಡ್ತೀರಾ ನೀವು, ನನ್ನ ಯಾಕೆ ಸೆಲೆಕ್ಟ್ ಮಾಡಿಲ್ಲ. ಹೋಗ್ಬೇಕಾದ್ರೆ ಒಬ್ಬೊಬ್ರು ಡೋರ್ ಹತ್ರ ಬಂದು ಸ್ಟ್ಯಾಂಡ್ ತಗೊಂಡಿದ್ರೆ ಮಾತಾಡಿದ್ರೆ ಚೆನ್ನಾಗಿರೋದಲ್ಲ ಅಂತೇಳಿ ಎಲ್ಲರೂ ಮನೆ ಮಂದಿ ಎಲ್ಲ ಚಳಿ ಬಿಡಿಸಿದಾರೆ ನಮ್ಮ ರಕ್ಷಿತಾ ಅವರು. ಒಂದಂತೂ ಸತ್ಯ, ಅಲ್ಲಿರೋ ಕಂಟೆಸ್ಟೆಂಟ್ ಗಳು ಎಲ್ಲರೂ ಶಾಕ್ ಆಗಿದ್ದಾರೆ. ಏನ್ ಗೊತ್ತಾ, ಏನಪ್ಪಾ ಈ ಹುಡುಗಿ ಹಿಂಗ್ ಮಾತಾಡ್ತಾರೆ, ಏನಪ್ಪಾ ಹಿಂಗ ಇದೆ ಅಂತ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಎಲ್ಲರೂ ಶಾಕ್ ಆಗಿರೋದಂತೂ ಗ್ಯಾರಂಟಿ. ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ಇದೇ ತರ ರಕ್ಷಿತಾ ಏನಾದ್ರೂ ಆಟ ಆಡಿದ್ರೆ ಸಖತ್ತಾಗೆಲ್ಲ ಫ್ಯಾನ್ಸ್ ಎಲ್ಲ ಆಗ್ತಾರೆ ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯವಾಗಿ ಈಗ ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ನಾವು ಒಂದ್ 5 ಜನ ಇರ್ತೀರಾ, ಸೇಮ್ ಸಿನಿಮಾ ಇಂಡಸ್ಟ್ರಿಯಿಂದ 4 ಜನ ಇರ್ತಾರೆ, ಸಪ್ರೇಟ್ ಒಬ್ರು ಬಂದಿರ್ತಾರೆ. ಹಾಗೆ ಯಾರು ಸೆಲೆಕ್ಟ್ ಮಾಡ್ತಾರೆ, ನಾವು ಅವ್ರನ್ನೇ ಸೆಲೆಕ್ಟ್ ಮಾಡಲ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಅಶ್ವಿನ್ ಬಿಟ್ರೆ ನಮ್ಮ ಜಾಹ್ನವಿ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಮಲ್ಲಮ್ಮ ಆಗಿರ್ಬೋದು, ಇವರೆಲ್ಲಾನು ಅವ್ರನ್ನ ಸೆಲೆಕ್ಟ್ ಮಾಡಿರಲ್ಲ. ಅವರು ಫಸ್ಟ್ ವೀಕ್ ಅಲ್ಲೇ ಬಂದಿರ್ತಾರೆ. ಯಾರೋ ಒಬ್ರು ಮನೆ ಕಳಿಸ್ಬೇಕು, ಆಗ ರಕ್ಷಿತ್ ಮನೆ ಕಳಿಸಿದ್ರೆ ಹಂಗಂತ ಅವ್ರ ತಪ್ಪ ಅಂತ ಹೇಳಕ್ ಆಗಲ್ಲ. ಇಲ್ಲಿ ಮುಖ್ಯವಾಗಿ ಬಿಗ್ ಬಾಸ್ ತಪ್ಪ ಅಂತ ಹೇಳ್ಬೇಕು. ಯಾಕೆ ಸೆಲೆಕ್ಟ್ ಮಾಡ್ಬೇಕು, ಯಾರು ಹೊರಗಡೆ ಕಳಿಸ್ಬೇಕು, ಇದೇ ಆಗುತ್ತೆ. ಆದ್ರಿಂದ ಇಲ್ಲಿ ಅವ್ರನ್ನೂ ಬ್ಲೇಮ್ ಮಾಡಕ್ ಆಗಲ್ಲ. ಹಂಗಂತ ರಕ್ಷಿತನ ಸುಮ್ಮಿರ್ಬೇಕಾಗಂತ ಹೇಳಲ್ಲ. ಅವ್ರ ಒಂದು ಎಮೋಷನ್ ಇದೆ, ಹೊರಗಡೆ ಇದ್ದಾರೆ, ಅವ್ರು ಸೆಲೆಕ್ಟ್ ಮಾಡೋ ಅಂತ ಕೋಪ ಬೇರೆ ಇದೆ. ಇದೆಲ್ಲ ಕಲೆಕ್ಟ್ ಇದೆಲ್ಲ ಒಂದು ಲೆಕ್ಕ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಅಂತೂ ಕೊಟ್ಟಿದ್ದಾರೆ ಅನಿಸ್ತಾ ಇದೆ. ನೋಡೋಣ ಮುಂದಿನ ದಿನ ಯಾವ ರೀತಿ ಎಲ್ಲ ಆಗುತ್ತೆ ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊರಗಡೆ ಇದೀನಿ, ಒಂದ್ ಸ್ವಲ್ಪ ಸೌಂಡ್ ಡಿಪ್ರೆಷನ್ ಬರ್ಬೋದು, ಆದ್ರಿಂದ ಕ್ಷಮೆ ಇರಲಿ. ಬೇಗ ಅಪ್ಡೇಟ್ ಕೊಡಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಸಂಡೇ ಎಪಿಸೋಡ್ ಈ ರೀತಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ, ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ನೀವು ನೋಡ್ಬೋದು. ಇಲ್ಲ ಚಾನಲ್ ಹೋಗಿ ಚೆಕ್ ಮಾಡಿ. ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ ಅಂತ ಹೇಳಿದ್ದೆ. ಎಲಿಮೆಂಟ್ ಯಾರಾಗಿದ್ದಾರೆ ಅಂತ ಹೇಳಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಅಪ್ಡೇಟ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.